ಇವಾಗ ನೋಡಿ ನಾನು ಏನ್ ಕೇಳ್ತಾ ಇದ್ದೇನೆ ಅಂದ್ರೆ 1.573 ಕ್ರೋರ್ಸ್ಗೆ ಅಂಕಿತ್ ಜಗ್ಲನ್, ಅದು ನಿಮ್ ಹೌದು ಕೈಲಿ ಇಲ್ಲ, ಆಪ್ಷನ್ ಅಲ್ಲಿ ಹೋಗ್ತಾ ಇದೆ. ಹೌದು ಲಾಸ್ಟ್ಗೆ ಹೌದು. FBM ಚಾಯ್ಸ್ ಬಂದಾಗ ನಾವು ಇದ್ ಮಾಡ್ಬೋದು. ಅವ್ರು ಅಕಸ್ಮಾತ್ 2 crore ಹೋಗಿದ್ರು ತಗೊಳ್ತಾ ಇದ್ರ, ಅಥವಾ ಅದು ಆಪ್ಷನ್ ಡೈನಾಮಿಕ್ಸ್ ಚೇಂಜ್ ಆಗ್ತಾ ಇತ್ತಾ? ಮೈಂಡ್ ಫಿಕ್ಸ್ ಮಾಡಿ ಬಂದಿರ ಇವ್ನು ಎಷ್ಟೇ ಆದ್ರೂ ನಮ್ ಟೀಮಲ್ಲೇ ಇರ್ತಾರೆ ಇವರು ಅಂತ? ಆ, ಅದು ಡೈನಮಿಕ್ಸ್ ನಾವು ಆಬ್ವಿಯಸ್ಲಿ ಒಂದು ಮ್ಯಾಕ್ಸಿಮಮ್ ಕ್ಯಾಪ್ ಅಂತ ಕೊಟ್ಟಿರ್ತೀವಿ ಪ್ಲೇಯರ್ಗೆ. ರೈಟ್. ಸೊ ಮೇ ಬಿ ಹ್ಮ್. ಲೈಕ್ ನೀವು ನೋಡಿರ್ಬೋದು, ನಾವು ಡಿಸ್ಕಸ್ ಮಾಡಿ ಲೈಕ್ ಒಂದ್ ನಿಮಿಷ ಹೌದು. ಟೈಮ್ ಹಾ. ಟು ಆಪ್ಷನರ್ ಅವರು ಕೊಡ್ತಾರೆ, ಟೈಮ್ ಕೊಡ್ತಾರೆ, ಹ್ಮ್. ಒಂದು ಡಿಸ್ಕಸ್ ಮಾಡಿ. ಸೊ ಈ ಪ್ಲೇಯರ್ ಲೈಕ್ ಈ ಪೊಸಿಷನ್ ಅಲ್ಲಿ ನಾವು ಫಿಟ್ ಮಾಡ್ಬೇಕು, ನಾವು ಎರಡು ಕೋಟಿವರೆಗೂ ಹೋದ್ರೆ ಒಂದ್ ಪ್ಲೇಯರ್ ಮೇಲೆ. ಸೊ ನಮ್ ಹ್ಮ್. ಬ್ಯಾಕಪ್ ವರ್ಕ್ ಆಗ್ತಾರ, ಇಲ್ಲ ಬೇರೆ ಯಾವ ಆಪ್ಷನ್ ಇದಾರೆ, ಡಿ ಕ್ಯಾಟಗರಿಲಿ ತಗೋಬೇಕಾ, ಸಿ ಕ್ಯಾಟಗರಿಲಿ ತಗೋಬೇಕಾ ಅಂತ. ಸೊ ಹ್ಮ್. ನಿಮ್ಗೆ ಯಾವ್ದು ಆಪ್ಷನ್ ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಲೈಕ್ ಫಾರ್ ಓಕೆ. ಎಕ್ಸಾಂಪಲ್ 1.75 ನ ಒಂದು ಪ್ಲೇಯರ್ಗೆ ಇಟ್ಟಿದ್ರೆ ಯು ವಿಲ್ ನಾಟ್ ಕ್ರಾಸ್ ಇವನ್ 1 lakh ಅಬೌವ್ ದಟ್. ಓಕೆ. ಓಕೆ. ಯಾಕಂದ್ರೆ ಅದು ಹೋಗೋದೇ ಇಲ್ಲ. ಯಾವ್ದೇ ಹೌದು, ಯಾಕಂದ್ರೆ ಯಾವ್ದೇ ಒಂದು ಫ್ರಾಂಚೈಸಿಗಾದ್ರೂ ಆಗ್ಲಿ ಹ್ಮ್. ಸಿ ಅಂಡ್ ಡಿ ಕ್ಯಾಟಗರಿಯಲ್ಲಿ ದಟ್ ಇಸ್ ಇದು ಸಮುದ್ರ. ಅದು ತುಂಬಾ ಜನ ಪ್ಲೇಯರ್ಸ್ ಇರ್ತಾರೆ, ನಿಮ್ಗೆ ಎಲ್ಲಿಂದ ಹೌದು. ಎಲ್ಲಿಂದ ಕಾಂಪಿಟೇಷನ್ ಬರುತ್ತೆ ಅಂತ ಗೊತ್ತಾಗಲ್ಲ. ಸರಿ, ನಾನ್ ಡಿ ಕರೆಕ್ಟ್. ಕ್ಯಾಟಗರಿಲಿ ಬರೀ 9 lakhs ಕೊಟ್ಬಿಟ್ಟು ಒಂದ್ ಪ್ಲೇಯರ್ ತಗೊಂತೀನಪ್ಪ ಅಂತ ಹೇಳಿದ್ರೆ ರೈಟ್. ಹಾ. ಆ, ಅದು ಸುಳ್ಳು. ಇವಾಗ ಟೀಮೇ ಮಾಡಕ್ಕಾಗಲ್ಲ. ನಾನೆಲ್ಲ ಒಂದ್ ಹೌದು. ಪ್ಲೇಯರ್ ಮೇಲೆ ಹಾಕ್ಬಿಟ್ಟು ಡಿ ಕ್ಯಾಟಗರಿ ಹ್ಮ್. ಬರೋವರೆಗೂ 9 lakh ಪ್ಲೇಯರ್ ಬಂದ್ಬಿಟ್ಟು ಅವ್ರು ಬೇರೆ ಕಾಂಪಿಟೇಷನ್ ಇರ್ತಾರೆ ನಮ್ಗೆ. ಅವ್ರು ಮೇ ಬಿ ಕರೆಕ್ಟ್. ಒಂದು 5 lakhs ಜಾಸ್ತಿ ಮಾಡ್ಬಿಟ್ರು ಟೀಮೇ ಆಗಲ್ಲ.